ಸಾಲು ಸಾಲು ದರ ಏರಿಕೆಗಳ ನಡುವೆ ಮತ್ತೊಂದು ಬಿಗ್ ಶಾಕ್. ನಂದಿನಿ ಲೀಟರ್ ಹಾಲಿನ ದರ 4 ರೂಪಾಯಿ ಹೆಚ್ಚಳ. ಏಪ್ರಿಲ್ 1ರಿಂದಲೇ ಬಾಯಿ ಸುಡಲಿದೆ ನಂದಿನಿ ಹಾಲು. ದರ ಏರಿಕೆ ವಿರುದ್ಧ ಹೋರಾಟದಿಂದ ಬಿಜೆಪಿ. ಇದೆಲ್ಲವನ್ನು ನೋಡೋಣ. ಹಾಲಿನ ದರ ಹೆಚ್ಚಳ ನ್ಯೂಸ್ ಟಾಪ್ನಲ್ಲಿ. ಬಸ್, ಮೆಟ್ರೋ, ವಿದ್ಯುತ್ ದರ ಏರಿಕೆ ಬೆನ್ನಲ್ಲೇ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಸರ್ಕಾರ ಪ್ರತಿ ಲೀಟರ್ ನಂದಿನಿ ಹಾಲಿನ ದರ 4 ರೂಪಾಯಿ ಏರಿಕೆ ಮಾಡಿದೆ. ನಂದಿನಿಯ ಎಲ್ಲಾ ಬಗೆಯ ಹಾಲಿನ ದರ ಲೀಟರ್ಗೆ 4 ರೂಪಾಯಿ ದುಬಾರಿಯಾಗಲಿದೆ. ಜನಸಾಮಾನ್ಯರು ಹೆಚ್ಚಾಗಿ ಬಳಸುವ ನೀಲಿ ಪ್ಯಾಕೆಟ್ ಹಾಲು ಲೀಟರ್ಗೆ 42 ರೂಪಾಯಿ ಇದ್ದಿದ್ದು 46ಕ್ಕೆ ಏರಿಕೆಯಾಗಲಿದೆ. ಯಾವ್ಯಾವ ಪ್ಯಾಕೆಟ್ ಹಾಲಿನ ದರ ಏರಿಕೆಯಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಟೋನ್ಡ್ ಹಾಲು ಅಂದ್ರೆ ನೀಲಿ ಪ್ಯಾಕೆಟ್ ಹಾಲು ಲೀಟರ್ಗೆ 42 ಇದ್ದಿದ್ದು 46ಕ್ಕೆ ಏರಿಕೆಯಾಗಿದೆ. ಹೋಮೋಜಿನೈಸ್ಡ್ ಹಾಲು ಲೀಟರ್ಗೆ 43 ಇದ್ದಿದ್ದು 47ಕ್ಕೆ ಏರಿಕೆಯಾಗಿದೆ. ಹಸಿರು ಪ್ಯಾಕೆಟ್ ಹಾಲು ಲೀಟರ್ಗೆ 46 ಇದ್ದಿದ್ದು 50ಕ್ಕೆ ಏರಿಕೆಯಾಗಿದೆ. ಕೇಸರಿ ಪ್ಯಾಕೆಟ್ ಹಾಲು ಲೀಟರ್ಗೆ 48 ಇದ್ದಿದ್ದು 52ಕ್ಕೆ ಏರಿಕೆಯಾಗಿದೆ. ಮೊಸರು ಕೆಜಿಗೆ 50 ರೂಪಾಯಿ ಇದ್ದಿದ್ದು 54ಕ್ಕೆ ಏರಿಕೆಯಾಗಿದೆ. ನಂದಿನಿ ಹಾಲಿನ ದರ ಏರಿಕೆ ಬಗ್ಗೆ ಇದ್ದ ಗೊಂದಲವನ್ನ ಕೆಎಂಎಫ್ ಅಧಿಕಾರಿಗಳು ತೆರೆ ಎಳೆದಿದ್ದಾರೆ. ಟಿವಿ9ಗೆ ಅಧಿಕೃತ ಮಾಹಿತಿ ನೀಡಿದ ಕೆಎಂಎಫ್ ಅಧಿಕಾರಿಗಳು ಇನ್ಮುಂದೆ 1000 ml ಅಂದ್ರೆ 1 ಲೀಟರ್ ಹಾಲಿಗೆ 46 ರೂಪಾಯಿ ಮಾತ್ರ ದರ ಮಾಡ್ತೇವೆ. ಈ ಮೊದಲು 42 ರೂಪಾಯಿ ಪ್ರತಿ ಲೀಟರ್ಗೆ ಚಾರ್ಜ್ ಮಾಡುತ್ತಿದ್ದೆವು. ಆದ್ರೆ 50 ml ಹೆಚ್ಚುವರಿ ಕೊಟ್ಟು 2 ರೂಪಾಯಿ ಹೆಚ್ಚಿಗೆ ವಸೂಲಿ ಮಾಡ್ತಿದ್ವಿ. ಇನ್ಮುಂದೆ 1000 ml 500 ml ಸಾಮಾನ್ಯ ಪ್ಯಾಕೆಟ್ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಂದಿನಿ ಹಾಲಿನ ಪರಿಷ್ಕೃತ ದರ ಏಪ್ರಿಲ್ 1ರಿಂದ ಅನ್ವಯವಾಗಲಿದೆ ಅಂತ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ಹೆಚ್ಚಳ ಮಾಡಿರುವ 4 ರೂಪಾಯಿ ರೈತರಿಗೆ ಕೊಡಬೇಕೆಂದು ನಿರ್ಧರಿಸಿದ್ದೇವೆ. ಹಾಲಿನ ದರ ಹೆಚ್ಚಿಸುವಂತೆ ಬಹಳ ದಿನದಿಂದ ರೈತರು ಒತ್ತಾಯಿಸಿದ್ರು. ಸಿಎಂ ಜೊತೆ ಚರ್ಚಿಸಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳಿದ್ದಾರೆ. 1 ಲೀಟರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡಬೇಕು, 4 ರೂಪಾಯಿ ರೈತರಿಗೆ ರವಾನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಸಂಪೂರ್ಣವಾಗಿ 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಅದರಿಂದ ಇದು ಏಪ್ರಿಲ್ 1ನೇ ತಾರೀಕಿಂದ ಎಫೆಕ್ಟಿವ್ ಬರುತ್ತೆ. ನಂದಿನಿ ಹಾಲಿನ ದರ ಏರಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಮಾಹಿತಿ ನೀಡಿದ್ದಾರೆ. ಏಪ್ರಿಲ್ 1ರಿಂದ ನಂದಿನಿ ಹಾಲಿನ ದರ 4 ರೂಪಾಯಿ ಹೆಚ್ಚಳವಾಗಲಿದ್ದು, ಇದರಲ್ಲಿ ಸರ್ಕಾರ ಅಥವಾ ಕೆಎಂಎಫ್ ಸಂಸ್ಥೆಗೆ ಲಾಭ ಗಳಿಕೆ ಮಾಡಿಕೊಡುವ ಯಾವುದೇ ಉದ್ದೇಶವಿಲ್ಲ. ಇಲ್ಲಿ ಏರಿಕೆಯಾಗುವ ದರದ ಲಾಭವು ರೈತರನ್ನ ತಲುಪಲಿದೆ ಅಂತ ಹೇಳಿದ್ದಾರೆ. ಹಾಲಿನ ದರ ಏರಿಕೆ ಮಾಡಿದ್ರೆ ಒಳ್ಳೆಯದಲ್ವಾ ಅಂತ ಶಾಸಕ ವಿಜಯಾನಂದ ಕಾಶಪ್ಪನವರ್ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಮಾತನಾಡಿದ ಅವರು, ಹಾಲಿನ ದರ ಏರಿಕೆಯಿಂದ ರೈತರಿಗೆ ಅನುಕೂಲ ಆಗ್ತದೆ. ಹಾಲು ಉತ್ಪಾದಕ ರೈತರಿಗೆ ಅನುಕೂಲ ಆಗಬೇಕೆಂದು ನಿರ್ಧಾರ ಮಾಡಿದ್ವಿ ಅಂತ ಹೇಳಿದ್ದಾರೆ. ನಂದಿನಿ ಹಾಲಿನ ದರ ಏರಿಕೆಗೆ ಬಿಜೆಪಿ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿದ ಅಶೋಕ್, ಕಾಂಗ್ರೆಸ್ ಸರ್ಕಾರದಿಂದ 3ನೇ ಬಾರಿ ಹಾಲಿನ ದರ ಏರಿಕೆ ಮಾಡಿದೆ. ಹಾಲಿನ ದರ ಏರಿಸಿ ಬಡವರ ಗಾಯದ ಮೇಲೆ ಬರೆ ಎಳೆದಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹಾಲಿನ ದರ ಏರಿಕೆ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಎಂಎಲ್ಸಿ ರವಿಕುಮಾರ್ ಎಚ್ಚರಿಸಿದ್ದಾರೆ. ಇದರ ವಿರುದ್ಧ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡ್ತೇವೆ. ಕೂಡಲೇ ಈ ಸರ್ಕಾರ ಈ ಒಂದು 4 ರೂಪಾಯಿ ದರವನ್ನು ಏನು ಹೆಚ್ಚಿಗೆ ಮಾಡಿದೆ ಅದನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಹಾಲಿನ ದರ ಏರಿಕೆಗೆ ಬೆಂಗಳೂರಿನಲ್ಲಿ ಜನಾಕ್ರೋಶ ಹೊರಹಾಕಿದ್ದಾರೆ. ಲೀಟರ್ ಹಾಲಿಗೆ 4 ರೂಪಾಯಿ ಏರಿಕೆ ಮಾಡಿದ್ರೆ ಹೊರೆಯಾಗುತ್ತೆ. ಫ್ರೀ ಯೋಜನೆ ಕೊಡಿ ಅಂತ ಸರ್ಕಾರಕ್ಕೆ ಯಾರೂ ಕೇಳಿಲ್ಲ. ಅಗತ್ಯ ವಸ್ತುಗಳ ದರ ಏರಿಕೆ ಮಾಡಿದ್ರೆ ಎಲ್ಲರಿಗೂ ಸಮಸ್ಯೆ ಆಗತ್ತೆ. ಏರಿಕೆ ಮಾಡಿದ ಹಣ ರೈತರಿಗೆ ಕೊಡಲ್ಲ ಅಂತ ಜನ ಕಿಡಿಕಾರಿದ್ರು. ನಂದಿನಿ ಹಾಲಿನ ದರ ಏರಿಕೆಗೆ ಹುಬ್ಬಳ್ಳಿ ಜನರು ಆಕ್ರೋಶ ಹೊರಹಾಕಿದ್ದಾರೆ. ನಾವು ದುಡಿಯೋದು ಕಡಿಮೆ, ದುಡಿದ ಹಣ ಹಾಲಿಗೆ ಕೊಡೋದಾ ಅಥವಾ ಮನೆ ನಡೆಸೋದಾ ಅಂತ ಪ್ರಶ್ನಿಸಿದ್ದಾರೆ. ಹಾಲಿನ ದರ ಹೆಚ್ಚಳ ಮಾಡಿದೆ, ಆದ್ರೆ ಆ ಹಣ ರೈತರಿಗೆ ಹೋಗ್ಬೇಕು, ಇಲ್ಲದಿದ್ರೆ ದರ ಏರಿಕೆ ಮಾಡಬೇಡಿ ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ.